ಕೊನೆಗೂ ಅನ್ನದಾತರ ಹೋರಾಟಕ್ಕೆ ಜಯ ಸಿಕ್ಕಿತು. ರಬಕವಿ ಬನಹಟ್ಟಿಯಲ್ಲಿ ಅನ್ನದಾತರ ಸಂಭ್ರಮ ಮುಗಿಲು ಮುಟ್ಟುವಂತಿತ್ತು. ಕಬ್ಬಿನ ಬೆಲೆ ಏರಿಕೆ ಆಗಬೇಕೆಂದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ರೈತರು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಪ್ರೊಟೆಸ್ಟ್ ನಡೆಸಿ ಸಕ್ಕರೆ ಫ್ಯಾಕ್ಟರಿ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು. ಕೊನೆಗೆ ಅನ್ನದಾತರ ಪ್ರತಿಭಟನೆಗೆ ಮಣಿದಂತಹ ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರು ಹಾಗೂ ರಾಜ್ಯ ಸರ್ಕಾರ ಅನ್ನದಾತ ಬೆಳೆದ ಕಬ್ಬು ಪ್ರತಿ ಟನ್ಗೆ 3,500 ರೂಪಾಯಿ ಬೇಡಿಕೆ ಆಗಿತ್ತು. ಅವರ ಕೂಗಿಗೆ ಮಣಿದ ಫ್ಯಾಕ್ಟರಿ ಮಾಲೀಕರು ಪ್ರತಿ ಟನ್ಗೆ 3,250 ಹಾಗೂ ಪ್ರತಿ ಟನ್ಗೆ ಹೆಚ್ಚುವರಿಯಾಗಿ ಸರ್ಕಾರ 50 ರೂಪಾಯಿ ಒಟ್ಟು 3,300 ರೂಪಾಯಿಯನ್ನು ನೀಡುವುದಾಗಿ ನಿರ್ಧರಿಸಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಅನ್ನದಾತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ರಬಕವಿ ಬನಹಟ್ಟಿ. ಹೋರಾಟ ನಿರಂತರವಾಗಿ ನೀಡ್ತಾ ಇದ್ದಾರೆ ಚುನ್ನಪ್ಪ ಮತ್ತ ಶಶಿಕಾಂತ್ ಗುರ್ಜಿ ಅವರ. ಮಹಾರಾಜದಾಗ ಏನ್ ಒಂದೇ ಕಡೆ ಹೋರಾಟ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಅಲ್ಲೆಲ್ಲಿ ಮನವಿ ಕೊಡುದು, ಅಲ್ಲೆಲ್ಲಿ ಊರು ಬಂದ್ ಮಾಡಿ ಏನೂ ಆಗ್ತಾ ಇಲ್ಲ. ಆದ ಕಾರಣ ಬೇಡ, ಈ ಸಲ ಒಂದೇ ಹೋರಾಟ, ಅದು ಗುರ್ಲಾಪುರದಲ್ಲಿ ನಡಿಬೇಕಂತ ಏನ್ ಒಂದು ಬೇಡಿಕೆ ಇಟ್ಟಿದ್ವಿ. ಆ ಬೇಡಿಕೆ ಪ್ರಕಾರ 3,500 ರೂಪಾಯಿ ನಾವು ಕೊಡ್ಲೇಬೇಕಂತ ಇದ್ವಿ. ಮಹಾರಾಜ್ ಅವ್ರು 410 ಕೊಟ್ಟಾಗು ಕಡಿ ಇರ್ಲಿ, ನಾವು ಸ್ವಲ್ಪ ತೆಲಗಿ ಇಟ್ಟು ನೀವು ಮ್ಯಾಲ ಬರ್ರಿ ಅಂದಾಗ 400 ರೂಪಾಯಿ ನಾವು ಒಪ್ಪಿ ಕಳಿಸಿದ್ವಿ. ಆದ್ರೆ ಇವತ್ತು CM ಅವ್ರು ಏನ ಒಂದು ನಿರ್ಣಯ ಮಾಡ್ಯಾರ ಅಂದ್ರ 3,300 ರೂಪಾಯಿಗೆ ನೀವು ಒಪ್ಕೋರಿ. ಇವತ್ತು ಅವ್ರನ್ನ ಒತ್ತಾಯ ಮಾಡಿ ತಾನು ನಿಮಗೆ ಕೊಡಿಸ್ತೀವಿ ಅಂದಾಗ ನಾವು ಇದೊಂದ್ಸಲ ಏನಾಕೈತೆ ಆಗ್ಲಿ, ಮುಂದಿನ ಅಧಿವೇಶನಕ್ಕೆ ಅವ್ರು ಕೇಂದ್ರದವರು 1,000 ರೂಪಾಯಿ ಕೊಡ್ಬೇಕು, ರಾಜ್ಯದವ್ರು 1,000 ಕೊಡ್ಬೇಕಂತ ಮುಂದೆ ತೀರ್ಮಾನ ಮಾಡಿ ಇವತ್ತ ಖುಷಿದಿಂದ ನಾವು 3,300 ರೂಪಾಯಿ ಒಪ್ಪಿದ್ವಿ. ಇನ್ನೂ ನಮಗೆ ಅಸಮಾಧಾನ ಐತ್ ಕರೆ. ಆದ್ರೂ ಇನ್ನು ಮುಂದಿನ ಹೋರಾಟಕ್ಕೆ ಏನಾರ ಯಶಸ್ವಿ ಪಡಿಬೇಕಂದ್ರೆ ನಮಗೆ ಬೆಳಗಾವಿ DC ಅವರು ಮತ್ತು ಬಾಗಲಕೋಟೆ DC ಅವರು ಬಂದ ಅವರು ಸಂಧಾನ ಮಾಡಿ SP ಅವರು ನಮಗೆ ಡಿಪಾರ್ಟ್ಮೆಂಟ್ ಪೂರ ಸಹಕಾರ ಮಾಡಿದ ಕಾರಣ ಇವತ್ತು ನಾವು 3,300 ರೂಪಾಯಿ ಬೆಲೆ ತಗೋಕ ನಾವು ಒಂದ್ ಸ್ವಲ್ಪ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ SP ಅವರು DC ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ನಮ್ ಜೋಡಿ ಸರ್ಕಾರ ಐತೆ ಅನ್ನುವಾಗ ಈ ರಾಜಕಾರಣಿಗ ಏನು ಆಗ್ತಾ ಇಲ್ಲ. ಅದಕ್ಕೆ ಫ್ಯಾಕ್ಟ್ರಿ ಅವ್ರಂತೂ ಪೂರ ಸಂಪೂರ್ಣ ನಿಷ್ಕರ್ಷ ಮನಸ್ಸದ ಅವ್ರ ಕಿತ್ತು ಕೊಡುವ ಮನಸ್ಸಿಲ್ಲ. ಅವ್ರು CM ಅವ್ರಿಗೆ ಬಗ್ತಾ ಇದ್ದಿಲ್ಲ. ಇವತ್ತೇನ ಅವೇಕ್ ಹೋಗಿ ಕಲ್ ತೂರಿದು ಇವತ್ತು ಬಂದ್ ಅವ್ರ 3,300 ನಾವು ಮುಗಿಸ್ಯಾರು. CM ಅವ್ರಿಗೆ ನಾವು ಗೌರವದಿಂದ ಒಪ್ಕೊಟ್ಟು ಅಂತ ಹೇಳಿ ಇವತ್ತು ನಾನು ಮಾತು ಮುಗಿಸ್ತೀನಿ. ನಾನು ಹೊನ್ನಪ್ಪ ಬೇಡಿ ಅಂತ ರಬಕವಿ ತಾಲೂಕು ಅಧ್ಯಕ್ಷರು. 9 ದಿನಗಳ ಕಾಲ ಗುರ್ಲಾಪುರ್ ಕ್ರಾಸ್ನಲ್ಲಿ ಬಹಳ ಒಕ್ಕಟ್ಟಿನಿಂದ ಎಲ್ಲ ನಮ್ಮ ರೈತ ಸಂಘದವರು, ನಮ್ಮ ಶಿವನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಬಹಳ 83ರಲ್ಲಿ ಇದು ನಂಜುಂಡವರ ನೇತೃತ್ವದಲ್ಲಿ ಈ ಪ್ರಕಾರ ಒಂದು ಸಂಘಟನೆಯಿಂದ ಆಗ ಏನಾಗ್ತಿತ್ತು ಅದರ ಮೀರಿ ಈಗ ಅವರ ನೇತೃತ್ವದಲ್ಲಿ ಅದು ಬಹಳ ವಿಜೃಂಭಣೆಯಿಂದ ಏನ ಆಯ್ತು. ಇವತ್ತು ಗೌರ್ಮೆಂಟ್ ಅದಕ್ಕೆ ಮಣಿದು 3,300 ಘೋಷಣೆ ಮಾಡಿತ್ತು. ಅದಕ್ಕೆ ಎಲ್ಲ ರೈತರು ಅದಕ್ಕೆ ರೊಚ್ಚಿಗೆದ್ದು ಎಲ್ಲ ಕಡೆ ಬೆಳಗಾವ್ ಆಗಿರ್ಬಹುದು ಹಾಗೂ ಅತನಿ ಆಗಿರ್ಬಹುದು, ಗುರ್ಲಾಪುರ ಆಗಿರ್ಬಹುದು, ಇಲ್ಲಿ ಜಂಬಿಗಿ ಕೆಡಿ ಕ್ರಾಸ್ ಆಗಿರ್ಬಹುದು, ಸತತ ಎಲ್ಲ ಕಡೆ ಏನ ರೈತರ ಹೋರಾಟ ನಡೆದಿತ್ತು ಅದಕ್ಕೆ ಮಣಿದು ಇವತ್ತು ಗೌರ್ಮೆಂಟ್ ಹಾಗೂ ಫ್ಯಾಕ್ಟರಿ ಅವರು ಮಾತಾಡಿಕೊಂಡು 3,300 ಏನ್ ಕೊಟ್ಟಿದ್ದಾರೆ. ಇನ್ನು ನಮಗೆ 500 ಕೊಡ್ಬೇಕಾಗಿತ್ತು, ಆದ್ರ 3,300 ಕೊಟ್ಟಿದ್ದಾರೆ. ಬರುವಂತ ದಿನಗಳಲ್ಲಿ ಮತ್ತು ಅವ್ರ ಹೆಚ್ಚು ಮಾಡ್ತಾನಂತ ನಮ್ ಭರವಸೆ ಇದೆ. 3,300ಗೆ ಈಗ ನಮ್ಗ ರೈತರಿಗೆ ತೃಪ್ತಿ ಇದೆ ಅಂತ ಹೇಳ್ತಾ ನಮ್ಮ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.